ಜೈ ಭೀಮ್ ಎಲ್ರಿಗೂ. ಜೋಶ್ ಎಲ್ಲ ಹುಡುಗರ ಜೈ ಭೀಮ್. ಇನ್ನೂ ಸ್ವಲ್ಪ ಜೋರಾಗಿ ಬರ್ಲಿ. ಜೈ ಭೀಮ್ ನಮೋ ಬುದ್ಧಾಯ. ನನ್ನ ಹೆಸರು ಚಕ್ರಧರ ಹೊಸಳ್ಳೆ ಅಂತ. ನಾವು ಮೂಲತಃ ಅಷ್ಟೂರು ಗ್ರಾಮದವರು, ಬೀದರ್ ಡಿಸ್ಟಿಕ್ ಅಷ್ಟೂರು ಗ್ರಾಮದವರು. ಇರೋದೆಲ್ಲ ಬೀದರಲ್ಲೇ. ನಾನು ಗೌತಮ್ ಅವ್ರ ಸೋದರಳೇನೂ ಇದ್ದೀನಿ. ಈ ನಮ್ಮ ಫೌಂಡೇಶನ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಫೌಂಡೇಶನ್ ಅಂತ ನಾವು 40 ಜನ ಖಾಸಗಿ ಸಂಸ್ಥೆ ನೌಕರಸ್ಥರೆಲ್ಲ ಸೇರ್ಪಡೆಯಾಗಿ ಏನಾದರೂ ನಮ್ಮ ಕೈಲಾದಷ್ಟು ಸಹಾಯ ನಮ್ಮ ವರ್ಗಕ್ಕೆ, ನಮ್ಮ ಧರ್ಮಕ್ಕೆ ಮತ್ತು ನಮ್ಮ ಜಾತಿಗೆ ಮಾಡಬೇಕಂತ ಒಂದು ಸಣ್ಣ ಪ್ರಯತ್ನ ಮಾಡ್ತಾ ಇದ್ದೀವಿ. ಅಷ್ಟು ಜನ ತಿಂಗಳ ತಮ್ಮ ಸ್ಯಾಲ್ರಿಯಲ್ಲಿ, ತಮ್ಮ ಪಗಾರಲ್ಲಿ ಕೈಲಾದಷ್ಟು ಕಾಂಟ್ರಿಬ್ಯೂಷನ್ ಮಾಡಿ ಒಂದು ಟೀಮ್ ಕಟ್ಟಿದ್ದೀವಿ. ಈ ಟೀಮ್ ಏನಂದರೆ, ನಾವು ನಮಗೆ ಬೇರೆ ಏನೋ ಅಷ್ಟು ಹೊರಗಡೆ ಅಡ್ಡಾಡೋಕ್ಕೆ ಸಮಯ ಇರಲ್ಲ. ನಾವು ಹೊರಗಡೆ ಹೋಗಿ ಯಾರಾದರೂ ನ್ಯಾಯಕ್ಕಾಗಿ ಹೋರಾಡೋಂಥ ಸಮಯ ಇರಲ್ಲ ನಮಗೆ. ನಮ್ಮ ಕೈಲಿ ಎಷ್ಟಾಗ್ತದೆ ಅಂತಂದರೆ, ನಮ್ಮ ಏನು ಅಣ್ಣ ತಮ್ಮರ ಮಕ್ಕಳವ್ರ, ಅಕ್ಕ ತಂಗಿಯರ ಮಕ್ಕಳವ್ರ, ಇವರಿಗೆ ಎಜುಕೇಷನಲ್ಲಿ ಏನಾದರೂ ಸಪೋರ್ಟ್ ಮಾಡಬೇಕು, ಇವರಿಗೆ ಮುಂಬರುವ ನೌಕರಿಗಳಲ್ಲಿ ಏನಾದರೂ ಸಪೋರ್ಟ್ ಮಾಡಬೇಕು, ಇವರಿಗೆ ಮುಂಬರುವ ಕೋಚಿಂಗ್ಗಳಲ್ಲಿ ಏನಾದರೂ ಸಪೋರ್ಟ್ ಮಾಡಬೇಕು ಅನ್ನೋಂಥ ಒಂದು ಉದ್ದೇಶದಿಂದ 40 ಜನ ಸೇಮ್ ಕಾನ್ಸೆಪ್ಟ್ ವಿಚಾರ ಮಾಡಿದ್ದೀವಿ. ಈ ಸೇಮ್ ಕಾನ್ಸೆಪ್ಟ್ ವಿಚಾರ ಮಾಡಿ ಈ ನಮ್ಮ ಸಂಸ್ಥೆಯ ಮುಖ್ಯ ಉದ್ದೇಶ ಕೇವಲ ಒಂದೇ ಇದೆ. ನಮ್ಮ ಹುಡುಗರು ಮುಂಬರುವ ದಿನಗಳಲ್ಲಿ ಎಜುಕೇಶನಲ್ಲಿ ಫಿಟ್ ಆಗಬೇಕು. ಅದ್ರದ್ದು ಟೈಮ್ ಏನಿದೆ, 7th, 8th, 9th, 10th ಈ ಏನು 4 ವರ್ಷ ಕಂಟ್ರೋಲ್ದಾಗ ಇದ್ದಾರಂದ್ರೆ, ಅವರಿಗೆ ಓದೋದ್ರ ಮೇಲೆ ಆಸಕ್ತಿ ಬಂತಂದ್ರೆ ಡೆಫಿನೆಟ್ಲಿ ಅವರು PUC ಮತ್ತು ಡಿಗ್ರಿ ಅವರು ಓದ್ತಾರೆ. ಎಲ್ಲ ನಮ್ಮ ಅಕ್ಕ ತಂಗಿಯರಲ್ಲಿ, ತಾಯಂದರಲ್ಲಿ ಒಂದೇ ಒಂದು ರಿಕ್ವೆಸ್ಟು, ತಮ್ಮ ಮಕ್ಕಳಿಗೆ ಈ ಏನು ನಾವು ಕೋಚಿಂಗ್ಲಿಂದ ಎನ್ಕರೇಜ್ ಎಜುಕೇಶನ್ ಅಂತ ನಾವು ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಇದ್ರ ಅಂದ್ರೆ ಪ್ರೋತ್ಸಾಹ ಮಾಡೋದು, ನಮ್ಮ ವಿದ್ಯಾಭ್ಯಾಸಕ್ಕೆ ಪ್ರೋತ್ಸಾಹ ಮಾಡುವಂತಹ ಕಾರ್ಯಕ್ರಮ ಇದೆ. ಇದರಲ್ಲಿ ಏನು ಪ್ರೋತ್ಸಾಹ ಮಾಡಬೇಕು, ನಾವು ಇಲ್ಲೇದ ಲೋಕಲ್ ಟೀಚರ್ ಅವರಿಗೆ ತಗೊಂಡಿವಿ. ಇನ್ನೂ ನಾವು ಜಾಸ್ತಿ ಓದಿಸ್ಬೇಕಂತಂದ್ರೆ ಇನ್ನೂ ನಿಮ್ಮ ಹತ್ರ ಎಲ್ಲರೂ ಕರೆಕ್ಟಾಗಿ ಅಟೆಂಡೆನ್ಸ್ ಬರ್ತಾ ಇದ್ದಾರೆ. 7th, 8th, 9th, 10th ಅಲ್ಲದೆ ಇನ್ನೂ PUC ಹುಡುಗರು ಇದ್ದಾರೆ, ಡಿಗ್ರಿ ಹುಡುಗರು ಇದ್ದಾರೆ. ಅಂದರೆ ಡೆಫಿನೆಟ್ಲಿ ನಾವು ಬೇರೆ ಮೊರಾರ್ಜಿ ದೇಸಾಯಿಲಿಂದ ಟೀಚರ್ಸ್ ಕರೆಸ್ತೀವಿ. ಬೇರೆ ಕಡೆ ಎಲ್ಲೇನೋ ಆದರೂ ನಮ್ಮ ಟೀಮ್ಲಿಂದ ಅವರಿಗೆ ಏನು ಸ್ಯಾಲ್ರಿ ಅದ ಅದು ನೋಡ್ಕೋತೀವಿ. ನಿಮ್ಮ ಕಡೆಯಿಂದ ಒಂದೇ ಒಂದು ನಮಗೆ ರಿಕ್ವೆಸ್ಟ್ ಏನಂದರೆ, ದಯವಿಟ್ಟು ಕರೆಕ್ಟಾಗಿ ಹಾಜರಿ ಕಳಿಸಿ.